ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಟ್ಯಾಬ್ಲೆಟ್ ಟೈಡ್ 10 mg ಬಗ್ಗೆ. ಇಲ್ಲ ಟೈಡ್ 10 mg ಟ್ಯಾಬ್ಲೆಟ್ ಅಂತಾನು ಹೇಳ್ಬೋದು. ಟೈಡ್ 10 mg ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ನಿಮಗೆ ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ತಗೊಂಡ್ರೆ ನಿಮಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರ್ಯಾರು ಈ ಟ್ಯಾಬ್ಲೆಟ್ ಅನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಿ, ಇದರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟೈಡ್ 10 mg ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಡಾಕ್ಟರ್ ನಿಮ್ಗೆ ಎಲ್ಲಿ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ಬಹಳ ಜಾಸ್ತಿ ಬಾವು ಬಂದ್ಬಿಟ್ಟಿರ್ತೈತಿ, ಕೈಯಾಗ, ಕಾಲಾಗ, ಮಕದಾಗ, ಇಲ್ಲ ಹೊಟ್ಯಾಗ ಬಹಳ ಜಾಸ್ತಿ ಬಾವು ಬಂದ್ಬಿಟ್ಟಿರ್ತೈತಿ ನೋಡ್ರಿ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಆ ಬಾವು ಯಾಕೆ ಬರ್ತೈತಪ್ಪ ಅಂದ್ರ ನಿಮ್ ಮೈ ಒಳಗಡೆ ಬಹಳಷ್ಟು ನೀರ್ ಜಮಾ ಆಗಿಬಿಟ್ಟಿರ್ತೈತಿ, ವಾಟರ್ ರಿಟೆನ್ಷನ್ ಆಗಿಬಿಟ್ಟಿರ್ತೈತಿ. ಯಾವ ಪೇಷಂಟ್ಸ್ನಾಗಪ್ಪ ಅಂದ್ರ ನಿಮ್ಗೆ ಏನ್ರ ಹಾರ್ಟ್ ಸಮಸ್ಯೆ ಐತಂದ್ರ, ಲಿವರ್ ಸಮಸ್ಯೆ ಐತಂದ್ರ, ಕಿಡ್ನಿ ಸಮಸ್ಯೆ ಏನ್ರ ಐತಂದ್ರ ಅದ್ರ ಸಂಬಂಧ ಏನಾಗುತ್ತಾ ಅವು ನೀರೆಲ್ಲ ಮೈಯಾಗಿಂತ ಹೊರಗೆ ಹೋಗಲ್ಲ, ಅಲ್ಲೇ ಜಮಾ ಹಾಕೊಂತ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ ನಿಮ್ಗೆ ಕೈ ಕಾಲು ಬಾವು ಬರ್ತೈತಿ. ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಹೈ BP ಇದೆ, ಬ್ಲಡ್ ಪ್ರೆಷರ್ ನಿಮ್ದು ಬಹಳ ಜಾಸ್ತಿ ಇದೆ, ಕಂಟ್ರೋಲ್ ಬರ್ತಾ ಇಲ್ಲ ಅಂದ್ರೆ ಅದನ್ನ ಕೂಡ ಕಂಟ್ರೋಲಿಗೆ ತರಲಿಕ್ಕೆ ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಬರೆದು ಕೊಡ್ತಾರ್ರಿ. ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ನೋಡ್ರಿ, ಇದ್ರೊಳಗೆ ಟೈಡ್ 10 mg ಟ್ಯಾಬ್ಲೆಟ್ ಏನಿದೆ ಇದ್ರೊಳಗ ಟಾರ್ಸಿಮೈಡ್ 10 mg ಕಂಟೆಂಟ್ ಇರ್ತೈತಿ. ಟಾರ್ಸಿಮೈಡ್ ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸ್ ಬಿಲಾಂಗ್ ಆಗುತ್ತಂದ್ರ ಡೈಯೂರೆಟಿಕ್, ಇಲ್ಲ ಇದಕ್ಕೆ ವಾಟರ್ ಟ್ಯಾಬ್ಲೆಟ್ಸ್ ಅಂತ ಕರೀತಾರ. ಈ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಟೊರೆಂಟ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್. ಈ ಟ್ಯಾಬ್ಲೆಟ್ ಅನ್ನು 30°C ತಳಗ ಸ್ಟೋರ್ ಮಾಡಬೇಕಾಗ್ತೈತ್ರಿ. ಈಗ ಇದರದ್ದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ ನ ಡಾಕ್ಟರ್ ಈ ಟ್ಯಾಬ್ಲೆಟ್ ಬರೇ ರಾತ್ರಿ ಒಂದ ಹೊತ್ತು ತಗೊಳಕ್ ಹೇಳಿರ್ತಾರ್ರಿ, ಊಟ ಆದ್ಮೇಲೆ ತಗೊಳಕ್ ಹೇಳಿರ್ತಾರ, ನಾರ್ಮಲ್ ನೀರ್ ಜೊತೆ ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ಸ್ ನ ಡಾಕ್ಟರ್ ಈ ಟ್ಯಾಬ್ಲೆಟ್ ದಿನಕ್ಕೆ 2 ಹೊತ್ತು, ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್, ರಾತ್ರಿಗೆ ಒಂದು ಟ್ಯಾಬ್ಲೆಟ್, ಬೆಳಿಗ್ಗೆ ನಾಷ್ಟ ಆದ್ಮೇಲೆ ರಾತ್ರಿ ಊಟ ಆದ್ಮೇಲೆ ತಗೊಳಕ್ ಹೇಳಿರ್ತಾರ, ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರ. ನೋಡ್ರಿ, ಈ ಟ್ಯಾಬ್ಲೆಟ್ ಇಲ್ಲ ನಿಮ್ ಡಾಕ್ಟರ್ ಯಾವ ರೀತಿ ತಗೊಳಕ್ ಹೇಳಕುಂತಾರ ಆ ರೀತಿನೂ ತಗೋಬಹುದು. ಆದ್ರ ಫಿಕ್ಸ್ ಟೈಮ್ ನೇ ತಗೋಬೇಕಾಗ್ತದೆ. ಡಾಕ್ಟರ್ ಯಾವ ಹೊತ್ನಾಗ ತಗೋ ಅಂದ್ರೆ ಆ ಹೊತ್ನಾಗ ತಗೋಬೇಕು. ನಿಮ್ ತಿಳಿದ ಪ್ರಕಾರ ನೀವು ಬೇರೆ ಬೇರೆ ಟೈಮಿಗೆ ತಗೊಳಕ್ ಹೋಗ್ಬೇಡ್ರಿ. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಸೇವನೆ ಮಾಡಬಹುದು? ಸೊ ನೋಡ್ರಿ, ಇದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಡಾಕ್ಟರ್ ಯಾವಾಗ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ನಿಮ್ಗೆ ಏನೇನ್ ಸಮಸ್ಯೆ ಇದೆ ಎಲ್ಲ ನೋಡ್ತಾರ, ಯಾವ ಸಮಸ್ಯೆ ಸಂಬಂಧ ಅವ್ರು ನಿಮ್ಗೆ ಇದನ್ನ ಬರೆದು ಕೊಡಾವಂತಾರ, ಇದ್ರ ಜೊತೆಗೆ ಬೇರೆ ಟ್ಯಾಬ್ಲೆಟ್ಸ್ ಅವ್ರು ನಿಮ್ಗೆ ಏನೇನ್ ಕೊಡಾಕುಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ತಗೊಳಕ್ ಹೇಳಂತಾರ ಅಷ್ಟು ದಿನ ನೀವು ಇದನ್ನ ತಗೋಬೇಕಾಗ್ತೈತ್ರಿ. ಈ ಟ್ಯಾಬ್ಲೆಟ್ ತಗೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನದಾವು ತಗೊಂಡಾರ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನೇನಾಗಬಹುದು? ವಿಪರೀತ ತಲೆನೋವು, ತಲೆ ಸುತ್ತ ಬರೋದು, ಮೈಯಾಗ ನೀರಿನ ಅಂಶ ಕಡಿಮೆ ಆಗೋದು, ಡಿಹೈಡ್ರೇಷನ್ ಆಗ್ಬಹುದು, ಮಲಬದ್ಧತೆ ಸಮಸ್ಯೆ ಆಗ್ಬಹುದು, BP ಏಕದಮ್ ಕಡಿಮೆ ಆಗ್ಬಹುದು, ಮತ್ತ ಹೊಟ್ಟಿಗೆ ಸ್ವಲ್ಪ ಕೆಟ್ಟಂಗ್ ಅನ್ಸ್ಬಹುದು. ಸೊ ಇವೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ. ಈಗ ಇದ್ರ ಟ್ಯಾಬ್ಲೆಟ್ ಅದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರ್ಯಾರು ಈ ಟ್ಯಾಬ್ಲೆಟ್ ಅನ್ನ ತಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ಒಳಗೆ ಕಂಟೆಂಟ್ ಟಾರ್ಸಿಮೈಡ್ ಇರ್ತೈತಿ. ಟಾರ್ಸಿಮೈಡ್ ಕಂಟೆಂಟ್ ನಿಂತ್ರ ಮೊದ್ಲು ಯಾವಾಗಾದ್ರೂ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಈ ಟ್ಯಾಬ್ಲೆಟ್ ನೀವು ತಗೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ರ ಲಿವರ್ ಸಂಬಂಧಿತ ರೋಗ ಐತಂದ್ರ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದೆ ಈ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಅವ್ರು ಈ ಟ್ಯಾಬ್ಲೆಟ್ ತಗೋಬಹುದ್ರಿ, ಅವ್ರಿಗೆ ಈ ಟ್ಯಾಬ್ಲೆಟ್ ಸೇಫ್ ಇದೆ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ ಶರೀರ ಒಳಗಡೆ ಕೆಲಸ ಮಾಡ್ತೈತಿ. ಸೊ ನೋಡ್ರಿ, ಟೈಡ್ 10 mg ಟ್ಯಾಬ್ಲೆಟ್ ಏನಿದೆ ಇದು ಒಂದು ಡೈಯೂರೆಟಿಕ್ ಟ್ಯಾಬ್ಲೆಟ್ ರೀ. ಇದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ ಮೈ ಒಳಗಡೆ ಎಕ್ಸ್ಟ್ರಾ ನೀರಿನ ಅಂಶ ಏನು ಉಳಿದಿರ್ತೈತಿ ನೋಡ್ರಿ, ವಾಟರ್ ರಿಟೆನ್ಷನ್ ಏನು ಮತ್ತೆ ಸರ್ಟನ್ ಎಲೆಕ್ಟ್ರೋಲೈಟ್ಸ್ ಏನ್ ನಿಮ್ ಮೈ ಒಳಗ ಉಳ್ಕೊಂಡ್ಬಿಟ್ಟಿರ್ತಾವು ಅದನ್ನೆಲ್ಲ ನಿಮ್ ಮೈ ಒಳಗಡೆ ಯಂತ್ರ ಹೊರಗಡೆ ದಬ್ಬುತ್ತ. ಹೆಂಗಪ್ಪ ಅಂದ್ರ ನಿಮ್ಮ ಮೂತ್ರದ ಪ್ರಮಾಣ ಏನಿರ್ತೈತಿ ಅದನ್ನ ಜಾಸ್ತಿ ಮಾಡ್ಬಿಡ್ತೈತ್ರಿ ಈ ಟ್ಯಾಬ್ಲೆಟ್. ಸೊ ಮೂತ್ರ ಮಾರ್ಗ ಎಲ್ಲಾ ನೀರ್ ಏನ್ ನಿಮ್ ಮೈ ಒಳಗ ಇರ್ತಾವು ಅವನ್ನೆಲ್ಲ ಹೊರಗೆ ಕಳಿಸ್ಬಿಡ್ತೈತ್ರಿ. ಅದ್ರ ಸಂಬಂಧ ನಿಮ್ ಲಕ್ಷಣ ಏನೇನಿರ್ತಾವ ನೋಡ್ರಿ ಎಲ್ಲ ಕಡಿಮೆ ಆಗ್ತಾ ಹೋಗ್ಬಿಡ್ತೈತಿ. ಈಗ ಈ ಟ್ಯಾಬ್ಲೆಟ್ ಅದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಏನ್ ನೋಡ್ರಿ, ಟೈಡ್ 10 mg ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಟಾರ್ಸಮೈಡ್ ಇರ್ತೈತಿ. ಟಾರ್ಸಮೈಡ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಡೈಟ್ರಾ 10 mg ಟ್ಯಾಬ್ಲೆಟ್, ಟಾರ್ಸಿನೋಲ್ 10 ಟ್ಯಾಬ್ಲೆಟ್, ಕಾನ್ಸಿಟೋ 10 ಟ್ಯಾಬ್ಲೆಟ್, ಝಿಟೋ 10, ಟಾರ್ಗೆಟ್ 10 ಟ್ಯಾಬ್ಲೆಟ್. ಇದ್ರೊಳಗೂ ಕಂಟೆಂಟ್ ಟಾರ್ಸಿಮೈಡ್ ಇರ್ತೈತಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 70 ರೂಪಾಯಿ 70 ರೂಪೀಸ್ನಾಗ
10 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಟೈಡ್ 10 mg ಟ್ಯಾಬ್ಲೆಟ್ ಅದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗ ಯಾವುದು ಟ್ಯಾಬ್ಲೆಟ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.